ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತೊಂದು ಸ್ಮಶಾನ್ ಜಾಗೃತ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತಾ ಇದ್ದೇನೆ. ಆ ಮಾಹಿತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಿ. ಸಂಪೂರ್ಣವಾದ ವಿಡಿಯೋ ನೋಡಿ. ಅರ್ಧ ಜ್ಞಾನ ಡೇಂಜರ್ ಅಂತಾರೆ. ಅದಕ್ಕೋಸ್ಕರ ಸ್ಮಶಾನ್ ಜಾಗೃತ್ ಮಾಡೋಕ್ಕಿಂತ ಮುಂಚೆಗೆ ತಾವು ಶುಚಿಭೂತರಾಗಬೇಕು. ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಶುಚಿಭೂತರಾಗಿ ಅಮಾವಾಸ್ಯೆ ದಿನವೇ ಒಂದು ತಮ್ಮ ಹತ್ತಿರದಲ್ಲಿರುವಂಥ ಸ್ಮಶಾನವನ್ನು ಆರಿಸಿಕೊಂಡು ಇಟ್ಟುಕೊಂಡು ಅಮಾವಾಸ್ಯೆ ದಿನ ಶುಚಿಭೂತರಾಗಿ ಸ್ಮಶಾನಕ್ಕೆ ಹೋಗಬೇಕು. ಸ್ಮಶಾನಕ್ಕೆ ಹೋಗಿ ಅಲ್ಲಿ ಆ ಸ್ಮಶಾನದಲ್ಲಿ ಒಂದು ಜಾಗವನ್ನು ಆರಿಸಿಕೊಂಡು ಇಡಬೇಕು. ಇಟ್ಟ ನಂತರ ಆ ಜಾಗದಲ್ಲಿ ದೀಪ ಧೂಪ ಇತ್ಯಾದಿಗಳಿಂದ ಆರಾಧನೆ ಮಾಡಬೇಕು. ಆರಾಧನೆ ಮಾಡಿ ಅಲ್ಲಿ ಒಂದು ಕರೆ ಕಂಬಳಿಯನ್ನು ಹಾಸಬೇಕು. ಕರೆ ವಸ್ತ್ರವನ್ನು ಹಾಸಿ ಕರೆ ವಸ್ತ್ರವನ್ನೇ ಧಾರಣೆ ಮಾಡಬೇಕು. ನೀವು ಕರೆ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಕರೆ ವಸ್ತ್ರವನ್ನು ಹಾಕಿಕೊಂಡು ಅಲ್ಲಿ ಕುಳಿತುಕೊಂಡು ಅಲ್ಲಿ ರುದ್ರಾಕ್ಷಿ ಮಾಲೆಯನ್ನು ತೆಗೆದುಕೊಂಡು ಗಣೇಶನ ಆರಾಧನೆ ಮಾಡಬೇಕು. ಆಮೇಲೆ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಬೇಕು. ಅದಾದ ನಂತರ ಭೈರವ ತಾತನ ಆರಾಧನೆ ಮಾಡಬೇಕು. ಆಮೇಲೆ ಸ್ಮಶಾನ ಮಾಯಿ ಅಮ್ಮನ ಆರಾಧನೆ ಮಾಡಬೇಕು. ಆರಾಧನೆ ಮಾಡಿದ ನಂತರ ಸ್ಮಶಾನ್ ಜಾಗೃತ ಯಂತ್ರವು ಬರೆಯಬೇಕು. ಈ ಯಂತ್ರವು ಮದಿರ ಅಂದರೆ ಸೆರೆಲಿಂದ ಮುದುಕನ ತಲೆಬುರುಡೆಯ ಮೇಲೆ ಬರೆಯಬೇಕು. ನಾವು ವಿಡಿಯೋದಲ್ಲಿ ತೋರಿಸ್ತಾನಲ್ಲ, ಇದೇ ರೀತಿ ಯಂತ್ರವನ್ನು ಶಿರದಿಂದ ಅದರ ಮೇಲೆ ಬರಿಬೇಕು. ಬರೆದ ನಂತರ ಶಬ್ದ ಮಾಡಬೇಕು. ಸ್ಮಶಾನ್ ಜಾಗೃತ್ ಹೋ ಜಾವ್, ಸ್ಮಶಾನ್ ಜಾಗೃತ್ ಹೋ ಜಾವ್ ಅಂತೇಳಿ ಈ ರೀತಿ ಶಬ್ದವು ಮಾಡಬೇಕು. ಇದು ಒಂದು ವಿಧಾನ. ಎರಡನೇ ವಿಧಾನ, ಈ ಯಂತ್ರವನ್ನು ಸ್ಮಶಾನದ ಇದ್ಲಿ ತೆಗೆದುಕೊಂಡು ಕಾಗದ ಮೇಲೆ ಬರೆಯಬೇಕು. ಬರೆದು ಅಲ್ಲಿ ಅದರ ಮೇಲೆ ಮತ್ತೆ ಮದಿರ ಹಾಕಿ ಮತ್ತೆ ಹೇಳಬೇಕು, ಸ್ಮಶಾನ್ ಜಾಗ್ ಜಾವ್ ಅಂಥೇಳಿ 3 ಸಾರಿ ಹೇಳಬೇಕು. ಹೇಳಿದರೆ ಸ್ಮಶಾನ ಜಾಗೃತ ಆಗುತ್ತೆ. ಅಲ್ಲಿ ಭಯಾನಕ ಶಬ್ದಗಳು, ಭಯಾನಕ ವಸ್ತುಗಳು ಕಾಣೋದಕ್ಕೆ ನಿಲ್ತಾವು. ಆದರೆ ಸಾಧಕರು ಯಾವುದು ಹೆದರೋ ಅವಶ್ಯಕತೆ ಇರಲ್ಲ. ತಾವು ಸುರಕ್ಷಾ ಮಂತ್ರದಿಂದ ತಮ್ಮನ್ನು ಸುರಕ್ಷವಾಗಿ ಇಟ್ಟುಕೊಂಡು ಅಲ್ಲಿ ಭೋಗ ರೂಪದಲ್ಲಿ ಭೈರವ ತಾತಗೆ ಒಂದು ಸಿಗರೇಟು, ಆಮೇಲೆ ಒಂದು ಮದಿರಾ ಬಾಟಲು, ಒಂದಿಷ್ಟು ಮಾಂಸ ನೈವೇದ್ಯವಾಗಿ ಕೊಡಬೇಕು. ಸ್ಮಶಾನ ತಾಯಿಗೆ ಸಾತ್ವಿಕ ರೂಪದಲ್ಲಿ ಮಾಡ್ತೀರಪ್ಪ ಅಂದರೆ ಮೊಸರನ್ನ, ಹಾಗೆ ಕೂನಿ ಜಾಯ್ಪಲ್ಲು, ಆಮೇಲೆ 7 ಲವಂಗ, ಇದನ್ನು ಭೋಗದಲ್ಲಿ ತಾಯಿ ಕೊಡಬೇಕು. ಕೊಟ್ಟು ಈ ರೀತಿ ಮಾಡಿದರೆ ಸ್ಮಶಾನ ಜಾಗೃತ ಆಗುತ್ತದೆ. ಸ್ಮಶಾನ ಜಾಗೃತ ಅಂದ್ರೇನೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ. ಸ್ಮಶಾನಗಳು ನಿರಂತರವಾಗಿ ಚಿತೆಯಲ್ಲಿ ಉರಿತಾ ಇರುತ್ತದೆ. ಆ ಸ್ಮಶಾನ ಜಾಗೃತ ಇರುತ್ತದೆ. ಅಲ್ಲಿ ನೀವು ಏನಾದರೂ ಸಿದ್ಧಿ ಮಾಡಿರಿ, ಯಾವುದಾದ್ರೂ ಸಾಧನ ಮಾಡಿರಿ, ಯಾವುದಾದ್ರೂ ಕ್ರಿಯೆ ಮಾಡಿರಿ, ಅದು 100% ಕಾರ್ಯರೂಪಕ್ಕೆ ಬರುತ್ತದೆ. ಈಗ ನಮ್ಮ ಭಾಗದಲ್ಲೆಲ್ಲ ನಿರಂತರವಾಗಿ ಸ್ಮಶಾನದಲ್ಲಿ ಚಿತೆ ಉರಿತಾ ಇರೋಂಗಿಲ್ಲ. ಇವೆಲ್ಲ ಕೀಲಿತವಾಗಿರ್ತವೆ. ಅಂದರೆ ಚಾವಿ ಹಾಕಿರ್ತಾರೆ, ಇವನ್ನು ಬಂದಾಗಿರ್ತದೆ. ಇದನ್ನು ಓಪನ್ ಮಾಡೋದಕ್ಕೋಸ್ಕರ ಸ್ಮಶಾನ ಜಾಗೃತ ಅಂತಾರೆ. ಅಲ್ಲಿ ನೀವು ಯಾವುದೋ ಬಂದಾದಂಥ ಸ್ಮಶಾನದಲ್ಲಿ ಹೋಗಿ ಯಾವುದೋ ಕ್ರಿಯೆ ಮಾಡಿದರೆ ಅದು ಕ್ರಿಯೆ ಕಾರ್ಯರೂಪಕ್ಕೆ ಬರಲ್ಲ, ಅದು ನಿಷ್ಪ್ರಯೋಜಕವಾಗುತ್ತದೆ. ಅದಕ್ಕೋಸ್ಕರ ಅದನ್ನು ಕೀಲಿತು ಓಪನ್ ಮಾಡೋಕ್ಕೋಸ್ಕರ, ಆ ಕೀಲಿಯನ್ನು ಓಪನ್ ಮಾಡೋದಕ್ಕೋಸ್ಕರ ಸ್ಮಶಾನ ಜಾಗೃತ ಬಗ್ಗೆ ನಾನು ಹೇಳ್ತಾ ಇದ್ದೇನೆ. ಸ್ಮಶಾನ ಜಾಗೃತ ಆದ ನಂತರ ಏನಿಲ್ಲ, ಅಲ್ಲಿ ನೀವು ಯಾವುದೋ ಮಾಡಿ, ವಶೀಕರಣ ಮಾಡಿ, ವಿದ್ವೇಷಣ ಮಾಡಿ, ಉಚ್ಚಾಟನೆ ಮಾಡಿ, ಸ್ತಂಭನ ಮಾಡಿ, ಮೋಹನ ಮಾಡಿ, ಮಾರಣ ಕ್ರಿಯೆ ಮಾಡಿ, ಅಲ್ಲಿ ಯಾವುದೋ ಕ್ರಿಯೆ ಮಾಡಿದರೂ ಕಾರ್ಯರೂಪಕ್ಕೆ ತುರಂತವಾಗಿ ಬರುತ್ತದೆ. ಆ ಕಾರ್ಯರೂಪಕ್ಕೆ ಬರೋದನ್ನೇ ಸ್ಮಶಾನವು ಜಾಗೃತ ಆಗಿರುತ್ತದೆ. ಪ್ರತಿನಿತ್ಯ ಅಮಾವಾಸ್ಯೆ ದಿನವೂ ನೀವು ಅಲ್ಲಿ ಹೋಗಿ ಸಿದ್ಧಿ ಸಾಧನಗಳು ಮಾಡುವುದರಿಂದ ನಿಮ್ಮದೊಂದು ಶಕ್ತಿಗಳು ಹೆಚ್ಚಾಗುತ್ತದೆ. ಹಾಗೂ
ನೀವು ಯಾವುದೋ ಮಂತ್ರ ಪಠನೆ ಮಾಡಿದರೂ ಅಲ್ಲಿ ಜಲ್ದಿ ಸಿದ್ಧಿ ಆಗುತ್ತದೆ. ಅಲ್ಲಿ ನೀವು ಯಾವುದೋ ಮಾಡಿ ಪ್ರಯೋಗ, ಅಲ್ಲಿ ಅತ್ಯಂತ ಚಮತ್ಕಾರಿಯಾಗಿ ಆ ಪ್ರಯೋಗಗಳು ಆಗ್ತವೆ. ಅದಕ್ಕೋಸ್ಕರ ಇದೊಂದು ಸ್ಮಶಾನ ಜಾಗೃತ ಅನ್ನೋದು, ಇದಕ್ಕೆ ಈ ಕಾರ್ಯವನ್ನು ಮಾಂತ್ರಿಕರು ಮಾತ್ರ ಮಾಡಬೇಕು, ಮಾಂತ್ರಿಕರು ಮಾತ್ರವನ್ನು ಮಾಡಬೇಕು. ಸಾಧಕರು ಯಾರಿರ್ತಾರಲ್ಲ ಆ ಸಾಧಕರಿಗೆ ಮಾತ್ರ ಇದು ಅನುಗುಣವಾಗುತ್ತದೆ, ಅನ್ಯಥಾ ಬೇರೆ ಜನಕ್ಕೆ ಅನುಗುಣ ಆಗೋದಿಲ್ಲ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಅರ್ಥ ಮಾಡಿಕೊಂಡು ಆಮೇಲೆ ಕೈ ಹಾಕಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.